ಈ ಬಗ್ಗೆ ಮಾತನಾಡಲಿಕ್ಕೆ ಕಲಾವಿದರಾದಂಥ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತು ನಾವು ನಿಜವಾಗ್ಲೂ ಒಂಥರ ಬೇಸರ, ನಮ್ಮ ಜೊತೆಗೆ ಜಾನಕಿ ಅಮ್ಮನವರು ಇರಲ್ವಲ್ಲ ಅನ್ನೋದಾದರೆ ಅವರ ಹಾಡಿದಂಥ ಹಾಡುಗಳು ಅಜರಾಮರ. ಈ ಸಂದರ್ಭದಲ್ಲಿ ಅವರ ಬಗ್ಗೆ, ಅವರ ಹಾಡುಗಳ ಬಗ್ಗೆ ನೆನಪಿಸಿಕೊಳ್ಳೋದಾದರೆ ಏನು ಹೇಳ್ತೀರಾ ಅಂತ ಸರ್? ನೀವೇ ಹೇಳ್ಬಿಟ್ರಲ್ವಾ ಅವರ ವರ್ಕ್ ಬಗ್ಗೆ. ಯಾವತ್ತಿದ್ರು ಅಜರಾಮರ. ನಮ್ಮ ಇಂಡಸ್ಟ್ರಿ ಅಂತ ಲೆಕ್ಕ ಹಾಕಿದ್ರೆ ಹೆಮ್ಮರ ಅವರು. ಹೌದು, 48,000 ಪ್ಲಸ್ ಹಾಡುಗಳು ಅಂದ್ರೆ ಒಬ್ಬ ಮನುಷ್ಯನ ಕೆರಿಯರ್ ಅಲ್ಲಿ ಸುಮ್ಮನೆ ಅಲ್ಲ ಅದು. ಟ್ಯಾಲೆಂಟು ಪ್ಲಸ್ ಅದೃಷ್ಟ ಎರಡೂ ಇರಬೇಕು ಮನುಷ್ಯನಿಗೆ. ನಮಗಂತೂ ನಾವು ಎಲ್ಲಿಗೆ ಹೋಗ್ಬೇಕಾದ್ರೆ ಹಾಡು ಕೇಳ್ಕೊಂಡೇ ಹೋಗೋ ಅಭ್ಯಾಸ ನಮ್ಗೆ ಡ್ರೈವಿಂಗ್ ಅಲ್ಲಿ. ಸೊ ಇವತ್ತಿಗೂ ಇವಾಗ ಅವ್ರು ನಮ್ ಜೊತೆ ದೈಹಿಕವಾಗಿ ಇಲ್ಲದೆ ಇರ್ಬೋದು, ಬಟ್ ಅವ್ರು ಅದೇನೋ ಶರೀರ ಇಲ್ದೇ ಇರೋ ಅವ್ರ ಶಾರೀರನ ಬಿಟ್ಟು ಹೋಗಿದ್ದಾರೆ. ಅಂಡ್ ಎಂತ ಲೆಜೆಂಡು. ಇವ್ ನಾವೇ ಪುಣ್ಯ ಅಷ್ಟೇ. ನಮ್ಮ ಅವ್ರು ಬೇರೆ ಭಾಷೆಯವರಾದ್ರೂ, ಜಾನಕಿ ಅಮ್ಮ ಇರ್ಬೋದು, SP ಬಾಲಸುಬ್ರಹ್ಮಣ್ಯಂ ಅವರೆಲ್ಲ ಇರ್ಬೋದು, ಬೇರೆ ಭಾಷೆಯವರಾದ್ರೂ ಕನ್ನಡಕ್ಕೆ ಅವ್ರು ಕೊಟ್ಟ ಕೊಡುಗೆ ಇದೆಯಲ್ಲ, ಅದು ಒಂಥರ ಅಪಾರ ಅದು. ಆಮೇಲೆ ಈಗ ಟ್ಯಾಲೆಂಟ್ ತುಂಬಾ ಜನ ಇರ್ತಾರೆ, ಆದ್ರೆ ಕೆಲವರು ಇರ್ರಿಪ್ಲೇಸಬಲ್. ಜಾನಕಿ ಅಮ್ಮ ಆತರ, SPB ಸರ್ ತರ ಅವರೆಲ್ಲ ಇರ್ರಿಪ್ಲೇಸಬಲ್. ಇನ್ನೊಬ್ರು ಹುಟ್ಟಲ್ಲ ಅಷ್ಟೇ. ಅವ್ರು ಈ ಟೈಮ್ಸ್ ವಿತ್ ದೆಮ್, ಅವ್ರ ಜೊತೆ ಅವ್ರ ಇದು ಎಂಡ್ ಆಗ್ಬಿಡುತ್ತೆ ಅಷ್ಟೇ. ಇನ್ನೊಬ್ರು ಅವ್ರ ಜಾಗ ತುಂಬೋದು ತುಂಬಾ ಕಷ್ಟ ಇದೆ. ಇದಾರೆ ಅಫ್ಕೋರ್ಸ್ ಟ್ಯಾಲೆಂಟ್, ಯಾರು ಆಸ್ತಿನೂ ಅಲ್ಲ ಇದಾರೆ, ಬಟ್ ಅವ್ರು ಕೆಲವರು ಇರ್ರಿಪ್ಲೇಸಬಲ್ ಅಂತಾರಲ್ಲ ಆತರ. ಅದ್ರಲ್ಲೂ ನಾವೆಲ್ಲ ಅಣ್ಣವ್ರ ಫ್ಯಾನ್ಗಳು. ಡಾಕ್ಟರ್ ರಾಜ್ಕುಮಾರ್ ಜೊತೆ ಇರ್ಬೋದು, SP ಬಾಲಸುಬ್ರಹ್ಮಣ್ಯ ಅವ್ರ ಜೊತೆ, PB ಶ್ರೀನಿವಾಸ್ ಅವ್ರ ಜೊತೆ ಇರ್ಬೋದು, ಅಥವಾ ಜೇಸುದಾಸ್ ಜೊತೆ, ಇವ್ರ ಜೊತೆ ಎಲ್ಲ ಕಾಂಬಿನೇಷನ್ ಹಾಡಿದಾರಲ್ಲ ಜಾನಕಿ ಅಮ್ಮ. ಎಂತೆಂತ ಹಾಡುಗಳು ಇವತ್ತವರೆಗೂ. ಅದು ಬರೆದಂತ ಸಾಹಿತಿಗಳು ಟಿ ಉದಯಶಂಕರ್ ಇಂದ ಲೆಕ್ಕ ಹಾಕೊಂಡು RN ಜಯಗೋಪಾಲ್ ಅವರು, ಟಿ ಉದಯಶಂಕರ್ ಇರ್ಬೋದು, ವಿ ಮನೋಹರ್ ಸರ್ ಇರ್ಬೋದು, ಹಂಸಲೇಖ ಅವ್ರು ಇರ್ಬೋದು. ಎಂತ ಅವರು ಆ ತಲೆಮಾರಿಂದ ಈ ತಲೆಮಾರವರೆಗೂ ಬರೆದಂತ ಸಾಹಿತಿಗಳಿಗೂ ಹಾಡ್ಬಿಟ್ರು. ಜಾನಕಿ ಅಮ್ಮ ಅನಿವಾರ್ಯವಾದಂತ ಒಂದು ಕಲಾವಿದೆ ಅವರು. ಪ್ರತಿಯೊಬ್ಬರಿಗೂ ಬೇಕಿತ್ತಲ್ಲ ಅವರು. ಪ್ರತಿಯೊಬ್ಬ ನಿರ್ದೇಶಕನೇ ಇರ್ಬೋದು, ಒಬ್ಬ ಸಂಗೀತ ನಿರ್ದೇಶಕನೇ ಇರ್ಬೋದು. ಜಾನಕಿ ಅಮ್ಮ ಇಲ್ಲದೆ ಯೋಚನೆ ಮಾಡೋದಕ್ಕಾಗಲ್ಲ. ನಮ್ ಸ್ಯಾಂಡಲ್ವುಡ್ ಅಂತಲ್ಲೂ ಪರ್ಟಿಕ್ಯುಲರ್ಲಿ ಕನ್ನಡ ಇಂಡಸ್ಟ್ರಿ ಅಂತೂ ಯಪ್ಪ ಕೂತ್ಬಿಟ್ರೆ ಇಡೀ ದಿನ ಕೂತ್ಬಿಟ್ರೆ ಮೋಸ್ಟ್ಲಿ ಅವ್ರದ್ದು ಎಲ್ಲಾ ಹಾಡು ಕೇಳ್ತಾ ಕೂತ್ಕೊಂತೀವಿ ಅಂದ್ರೆ ಒಂದ್ ವರ್ಷನೇ ಬೇಕೇನು, ಒಂದಾದ್ಮೇಲೆ ಒಂದು ರಿಪೀಟ್ ಮಾಡದೆ ಕೇಳ್ತೀವಿ ಅಂದ್ರೆ. ನನಗೆ 48,000 ಹಾಡುಗಳು ಅಂದಾಗ ಮೈ ಜುಮ್ ಅಂದೋಯ್ತು. ಹೇಗಪ್ಪ ಇರ್ಬೋದು ಅಂತ. ವಾಹ್, ಬರೀ ಸಿನಿಮಾ ಒಂದೇ ಅಲ್ವಲ್ಲ, ಕ್ಯಾಸೆಟ್ಗಳಿರ್ಬೋದು, ಭಕ್ತಿ ಗೀತೆಗಳಿರ್ಬೋದು, ಪ್ರತಿಯೊಂದು ಲೆಕ್ಕ ಹಾಕಿದ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ರೆಕಾರ್ಡ್ ಅಲ್ವಾ. ಹೆಮ್ಮರ. ಅದಕ್ಕೆ ನಂಗೆ ಒಂದು ಹೆಮ್ಮರ ದರೆಗಳು ನಂಗಿದು. ನನಗಂತೂ ನೆನೆ ತುಂಬಾ ಶಾಕ್ ಇದು. ನಾವು ಬಹಳಷ್ಟು ಗಾಯಕರ ಜೊತೆಗೆ, ಕಲಾವಿದರ ಜೊತೆಗೆ ಮಾತಾಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು ಅಂದ್ರೆ ಈ ತರದೊಂದು ಝೋನರ್ಗೆ ಅಂತ ಸೀಮಿತರಾದವ್ರು ಅಲ್ವೇ ಅಲ್ಲ. ಮಕ್ಳ ತರ ಹಾಡು ಅಂದ್ರೆ ಮಕ್ಳ ತರ, ಪುರುಷರ ತರ. ಪರ್ಟಿಕ್ಯುಲರ್ಲಿ ನಿಮಗೆ ಮಕ್ಕಳ ತರ ಹಾಡ್ತಿದ್ರಲ್ಲ ಜಾನಕಿ ಅಮ್ಮ, ಅದನ್ನ ಎಷ್ಟೋ ಲೈವ್ ಪರ್ಫಾರ್ಮೆನ್ಸ್ ಅಲ್ಲೂ ಹಾಡು ತೋರಿಸಿದ್ದಾರೆ. ಹಾಡಿ ಅಂತ PB SPB ಅಂತೂ ತುಂಬಾ ರೇಗ್ಸೋರಲ್ಲ ಅವ್ರದ. ಜಾನಕಿ ಅಮ್ಮನ ಕೈಯಲ್ಲಿ ಖರ್ಚಿ ತಿಕ್ಕೊಂಡ್ಬಿಟ್ರೆ ಜಾನಕಿ ಅಮ್ಮ ಹಾಡೋದೇ ಇಲ್ಲ ಅಂತ ರೇಗ್ಸೋರು. ಆ ಒಂದು ಖರ್ಚಿಪ್ ಕೈಲಿ ಇರಬೇಕಂತ ಹಾಡುವಾಗ. ಆಮೇಲೆ ಮಕ್ಳ ತರ ಹಾಡಿ ಅಂದ್ರೆ ಹಾಡೋರು ಕಣ್ ಮುಚ್ಕೊಂಡು ನೀವು ಕೇಳಿಸ್ಕೊಂಡ್ರೆ ಯಾವ್ದೋ ಮಗು ಹಾಡ್ತಿದೆ ಅಂತ ಅನ್ಕೋಬೇಕು ನೀವು. ಹಂಗೆ ಎಲ್ಲಾ ತರನು ಹಾಡ್ಬಿಟ್ರಲ್ಲ. ಅದು ಭಕ್ತಿ ಗೀತೆ ಇರ್ಬೋದು, ಭಾವಗೀತೆ ಇರ್ಬೋದು, ರೊಮ್ಯಾಂಟಿಕ್ ಸಾಂಗ್ಸ್ ಇರ್ಬೋದು, ಎಮೋಷನಲ್ ಇರ್ಬೋದು, ಪ್ಯಾಥೋ ಇರ್ಬೋದು. ಅದ್ ಬಿಟ್ರೆ ಹಸ್ಕಿ ವಾಯ್ಸ್ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಹಾಡ್ಬಿಟ್ಟಿದ್ದಾರೆ. ಕ್ಯಾಬ್ರೆ ನಂಬರ್ಸ್ ಎಲ್ಲ ಹೇಳಿದ್ನಲ್ಲ, ಈಸ್ ಎ ಲೆಜೆಂಡ್ ಅಷ್ಟೇ. ಆ ವರ್ಡ್ ಬಿಟ್ರೆ ಇನ್ನೊಂದು ವರ್ಡ್ ಸೂಟ್ ಆಗಲ್ಲ ಅವ್ರಿಗೆ. ಅದೇ ನಾವು ಅವ್ರ ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ರು ತುಂಬಾ ಜನ. ಅಂದ್ರೆ ಅಸ್ತಮ ಇತ್ತು, ಬಟ್ ಯಾವತ್ತೂ ನಮಗೆ ಅದು ಗೊತ್ತೇ ಆಗ್ತಿರ್ಲಿಲ್ಲ. ಎಷ್ಟೋ ಹೈ ಪಿಚ್ ನೋಟ್ಸ್ಗಳೆಲ್ಲ ಬಂದ್ರೂ ಆ ಹಾಡುಗಳನ್ನ ಹೇಳಿದ್ದು ಇವರೇನ ಅಸ್ತಮ ಇದ್ರು ಅಂತ ಅನ್ಸ್ಬಿಡುತ್ತೆ. ಸಿಂಗರ್ಸ್ಗೆ ಲಂಗ್ ಕೆಪಾಸಿಟಿ ಜಾಸ್ತಿ ನಮ್ಗಳಿಗಿಂತ. ಹೌದೌದೌದು. ನಮಗ್ ಅಷ್ಟ ದಮ್ ಕಟ್ಟಕ್ ಆಗದೇ ಇಲ್ಲ. ಅವರೆಲ್ಲ ಹೈ ನೋಟೇಶನ್ಸ್, ಹೈ ಪಿಚ್ ಅಲ್ಲಿ ಹಾಡ್ಬೇಕು ಅಂದ್ರೆ ಸುಮ್ಮನೆ ಅಲ್ಲ. ಅಂತದ್ರಲ್ಲೂ ಆ ಒಂದು ನ್ಯೂನತೆನೂ ಮೈನಸ್ ಮಾಡ್ಕೊಂಡು ಹಾಡ್ತಿದ್ರು ಅಂದ್ರೆ ಇಮ್ಯಾಜಿನ್. ಯಾರಿಗಾದ್ರೂ ಗೊತ್ತಾಗತ್ತಾ? ಇವಾಗ ನಮ್ ಬಾಲಣ್ಣ ಇರಲಿಲ್ವಾ, ಅವ್ರಿಗೆ ಚಿಕ್ಕದ್ರಲ್ಲಿ ಜ್ವರ ಬಂದು ಕಿವಿನೇ ಕೇಳ್ತಿರ್ಲಿಲ್ವಂತೆ. ಬಟ್ ಯಾರು ಹೇಳಕ್ಕಾಗತ್ತ ಅವ್ರ ಆಕ್ಟಿಂಗ್ ನೋಡಿದ್ರೆ ಇವ್ರು ಕಿವಿ ಕೇಳಲ್ಲ ಅಂತ. ಪಕ್ಕದವರು ಡೈಲಾಗ್ ನಿಲ್ಸಿದ ತಕ್ಷಣ ಅವ್ರು ಡೈಲಾಗ್ ತಗೊಳ್ಳೋರಲ್ಲ. ಒಂದು ಕ್ಯೂ ಏನಾದ್ರು ಕೊಡಬೇಕಂತ, ಕೈ ಆಕ್ಷನ್ ಏನಾದ್ರು ಕೊಟ್ಬಿಡ್ತಕ್ಕಂತೆ ಬಾಲಣ್ಣಗೆ. ಸೊ ಕೆಲವರು ಅದನ್ನೇ ಪ್ಲಸ್ ಮಾಡ್ಕೊಂಡ್ಬಿಡ್ತಾರೆ. ಉಪೇಂದ್ರ ಅವ್ರು ನೋಡಿ ಕಣ್ಣು ಹಿಂಗ್ ಎಷ್ಟು ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಅದನ್ನೇ ಹೇಳೋದು. ಮೈನಸ್ ಪ್ರತಿಯೊಬ್ಬರಲ್ಲೂ ಹುಡುಕರು, ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದನ್ನ ಮೀರಿ ಬೆಳೆಯೋನೆ ಛಲಗಾರ. ಸರ್, ಇನ್ನೊಂದು ಹೆಮ್ಮೆ, ಮೈಸೂರನ್ನೇ ಅವ್ರು ಆಯ್ಕೆ ಮಾಡ್ಕೊಂಡು, ನಿಜ ಇದು ನಮ್ಗೊಂಥರ ಪುಣ್ಯ ಅಥವಾ ಧನ್ಯ ಅಂತ ಅನ್ಬೋದಲ್ವಾ ಸರ್ ಇದನ್ನ? ಹೌದು, ಖಂಡಿತ. ನಾನು ಅನ್ಕೊಂತಿದ್ದೆ, ಯಾಕೆ ಇಲ್ಲಿ ನೆಲೆಸಿದ್ರು ಬಿಡ್ತಾ ಅವ್ರಿಗೆ ಅವರು ಅಂತ ಅನ್ಕೊಂತಿರ್ತೀನಿ ನಾನು. ಹೌದು. ಹುಟ್ಟಿದ್ದೆಲ್ಲೋ ಬೆಳೆದಿದ್ದೆಲ್ಲೋ ಹಿಂಗರಾಗಿ ಬೆಳೆದಿದ್ದು ನಮ್ ಕರ್ನಾಟಕದಲ್ಲಿ. SPB ಅವರು ಹೇಳಿದ್ರಲ್ಲ, ನನಗ್ ಮುಂದಿನ ಜನ್ಮ ಅಂತಿರೋ ನಾನು ಕರ್ನಾಟಕದಲ್ಲಿ ಹುಟ್ಬೇಕು ಅಂತ ಹೇಳ್ಬಿಟ್ರಲ್ಲ. ಅಷ್ಟು ಸ್ಥಾನ, ಮಾನ, ಮಾನ್ಯತೆ, ಪ್ರೀತಿ, ಗೌರವ ಸಿಕ್ಕಿದಾಗ ಯಾರಿಗಾಗ್ಲಿ ಖುಷಿ ಆಗ್ಬೇಕಲ್ವಾ.
ಹೌದು ಹೌದು ಇನ್ನೊಂದ್ ಕಡೆ ಬಂದು ಇನ್ನೊಂದು ರಾಜ್ಯದಲ್ಲಿ ಅಷ್ಟೊಂದು ಸಿಗ್ತಿದೆ ಅಂದ್ರೆ ಹೌದು ಅಂಡ್ ದೇ ಡಿಸರ್ವ್ ಇಟ್ ಅಲ್ವಾ. ಕರೆಕ್ಟ್ ಕರೆಕ್ಟ್. ಆಮೇಲೆ ನಾನು ಇನ್ನೊಂದು ಹೇಳ್ತಾ ಇದ್ದೆ, ನಿಮಗೆ 17 ಭಾಷೆ ಅಂತ ಹೇಳ್ತಾರೆ, ಒಂದು ಭಾಷೆಯಲ್ಲೂ ಇವ್ರಿಗೆ ಭಾಷೆ ಈ ಭಾಷೆ ಅಲ್ಲ, ಮಾತೃಭಾಷೆ ಅಲ್ಲ ಇವ್ರದ್ದು, ಅಷ್ಟು ಸ್ಪಷ್ಟತೆ ಅಂತ ಅಂದರೆ ಒಂದು ಭಾಷೆ ಮೇಲೆ ಅಷ್ಟು ಪ್ರೀತಿ ಗೌರವ ಇದ್ದಾಗ ಮಾತ್ರ ಆ ಭಾಷೆಗಳನ್ನ ಹಂಗೆ ಬಳಸೋದಕ್ಕೆ ಸಾಧ್ಯ ಅಲ್ವಾ. ನಿಜ 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 ನಿಜ, ಅದಂತೂ ನಿಜ. ಹೌದು. ಇಲ್ಲಿ ಎಷ್ಟೊಂದ್ ಜನ ನಮ್ ಕನ್ನಡದವರೇ ಕನ್ನಡ ಮಾತಾಡಕ್ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ, ಇಂಗ್ಲಿಷ್ಗೆ ಉದ್ದಂಗ್ ಆಡ್ತಾರೆ, ಥೇಮ್ಸ್ ನದಿ ನೀರ್ ಕುಡ್ದಂಗ್ ಆಡ್ತಾರೆ. ಅಂತ ಮಧ್ಯೆ ಹೌದು ಇವ್ರು ಯಾವ ಭಾಷೆಗೆ ಹೋಗ್ತಾರೆ ಆ ಭಾಷೆನ ಕಲ್ತು ಆ ಭಾಷೆಯಲ್ಲಿ ನಿರರ್ಗಳವಾಗಿ ಹಾಡ್ತಾರೆ ಅಂದ್ರೆ ಇಟ್ಸ್ ನಾಟ್ ಈಸಿ ಅಲ್ವಾ. ನಿಜ ನಿಜ. ಮತ್ತೆ ಅದು ಅದೇ ಒಂದು ಸಾಧನೆ ಅಲ್ವಾ. ಅವ್ರಿಗೆ ಆ ಭಾಷೆ ಮೇಲೆ ಪ್ರೀತಿ ಇದ್ದು ನಾನು ಅಲ್ಲೂ ಏನಾದ್ರು ಸಾಧಿಸ್ಬೇಕು ಅನ್ನೋ ಆಸಕ್ತಾನೆ ಅದನ್ನೆಲ್ಲ ಮಾಡ್ತಾರೆ. ನಿಜ ನಿಜ ನಿಜ. ನಮ್ ಕರ್ನಾಟಕದ ಲತಾ ಮಂಗೇಶ್ಕರ್ ಅವರು. ಹೌದು ಹೌದು ಹೌದು, ಅದಂತೂ ನಿಜ. ಓಕೆ, ಧನ್ಯವಾದ ಸರ್ TV5 ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಅನೇಕ ಕಲಾವಿದರು ಅದನ್ನೇ ಹೇಳ್ತಾ ಇರೋದು, ಇದು ನಮ್ಮ ಧನ್ಯ, ನಮ್ಮ ಪುಣ್ಯ ಅಷ್ಟೇ, ಇನ್ನೇನು ಅಲ್ಲ